ಸಂದೇಹ ಸಮಾಧಾನ ಮಾಲಿಕೆಯ ಈ ವಾರದ ಪ್ರಶ್ನೋತ್ತರಗಳ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ನಾನು ಡಾಕ್ಟರ್ ವೃಂದಾ ಸಂಗಮ್. ಸನಾತನ ಮಾಲಿಕೆಯ ಸಾಮಾನ್ಯ ಆಚರಣೆಗಳಿಗೆ ಅದರ ಹಿಂದಿರುವ ವಿಶೇಷ ಅರ್ಥಗಳನ್ನು ತಿಳಿಸಲು, ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಇವತ್ತಿನ ಪ್ರಶ್ನೋತ್ತರ ಮಾಲಿಕೆಯೊಳಗೆ ನಾವು ಈ ಸಂದೇಹಗಳಿಗೆ ಉತ್ತರಗಳನ್ನು ಕೇಳೋಣ. ಗುರುಮಂತ್ರದ ಉಪದೇಶವನ್ನು ಸ್ತ್ರೀಯರಿಗೆ ಪತಿ ಅಥವಾ ತಂದೆ ಮಾಡಬಹುದೇ? ಗುರುಗಳಿಂದ ಉಪದೇಶ ಆಗದ ಹೊರತು ಗುರುಮಂತ್ರ ಮಾಡಬಾರದೆ? ಪ್ರತಿದಿನ ಜಪ ಮಾಡಲು ಗುರುಪದೇಶ ಆಗಿರಬೇಕೇ? ಮತ್ತು ಕುಮಾರಿಯರಿಗೆ ಗುರುಮಂತ್ರ ಮಾಡಿಕೊಳ್ಳುವ ಅಧಿಕಾರ ಇಲ್ಲವೇ? ಈ 3 ಪ್ರಶ್ನೆಗಳಿಗೆ ಉತ್ತರಿಸುವ ಸಂಚಿಕೆ ಇದು. ಹೀಗೆಯೇ ನಿಮ್ಮೊಳಗೆ ಏನಾದರೂ ಸಂದೇಹಗಳು ಇದ್ದರೆ ನಮಗೆ ಕಾಮೆಂಟ್ ಮಾಡಿರಿ. ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತೀವಿ. ಅಥವಾ ನೇರವಾಗಿ ನನಗೆ ತಿಳಿಸಿದರೂ ಆದೀತು, ನಿಮ್ಮ ಅನುಕೂಲದಂತೆ. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನಗಳನ್ನು ಪಡೆದುಕೊಳ್ಳುವುದು ಮುಖ್ಯ. ಅಂತಹ ಸಂದೇಹಗಳಿಗೆ ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ 1 ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ಡಾಕ್ಟರ್ ಸುಧಾ ನರಸಿಂಹರಾವ್ ದೇಶಪಾಂಡೆ ಇವರು ತಿಳಿಸ್ತಾರೆ. ಈಗ ಇವತ್ತಿನ 3 ಪ್ರಶ್ನೆಗಳಿಗೆ ಸುಧಾ ನರಸಿಂಹರಾವ್ ದೇಶಪಾಂಡೆ ಇವರ ಉತ್ತರಗಳನ್ನು ಕೇಳೋಣಂತ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಹಾಗೂ ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆ ಅಥವಾ ಕೇಳುಗರಿಗೆ ಪ್ರತಿಯೊಬ್ಬರಿಗೂ ನಮ್ಮ ಸಂದೇಹ ಸಮಾಧಾನದ ಒಂದು ಗುಂಪಿನ ವತಿಯಿಂದ ಅಥವಾ ಸದಸ್ಯರ ವತಿಯಿಂದ ತಮಗೆ ಅಭಿನಂದನೆಯನ್ನು ಹೇಳ್ತಾ ಪ್ರಶ್ನೆಗಳನ್ನು ಕೇಳಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಯಾಕೆ ಅಂತಂದರೆ ಸ್ತ್ರೀಯರನ್ನಾಗಿ ಕುರಿತು ಬರುವಂತಹ ಪ್ರಶ್ನೆಗಳು ಅನೇಕ ನಮ್ಮಲ್ಲಿ ಉಂಟು. ಧಾರ್ಮಿಕ ವಿಷಯಗಳನ್ನು ನಾವು ಅವಲೋಕನ ಮಾಡೋಣ ಅಂತ ಹೇಳ್ತಾ, ಈ ಸಂಚಿಕೆಯಲ್ಲಿ, ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡುವ 3 ಪ್ರಶ್ನೆಗಳು ಯಾವುದು ಅಂತಂದರೆ, ಡಾಕ್ಟರ್ ವೃಂದಾ ಸಂಗಮ್ ಅವರು ಕಳಿಸಿರುವಂಥ ಪ್ರಶ್ನೆಗಳು ಅಂತಂದರೆ, ಗುರುಮಂತ್ರದ ಉಪದೇಶ ಸ್ತ್ರೀಯರಿಗೆ ತಂದೆ ಅಥವಾ ಪತಿ ಮಾಡಬಹುದೇ ಅಥವಾ ಗುರುಗಳಿಂದಲೇ ಆಗಬೇಕೇ ಅಂತ ಕೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೇ ಪ್ರಶ್ನೆ ಇದು. ಇಲ್ಲಿ ನಮಗೆ ಒಂದು ದೃಷ್ಟಿಯಿಂದ ನಾವಿಲ್ಲಿ ನೋಡೋದಾದರೆ ಏನು ಅಂತಂದರೆ, ಗುರುಮಂತ್ರದ ಉಪದೇಶ ತಂದೆ ಅಥವಾ ಪತಿ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಇದೆ. ಯಾಕೆ ಅಂತಂದರೆ, ತಂದೆ ಅಂತೂ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ನಾವು ನೋಡ್ತೀವಿ, ಉಪನಯನದಲ್ಲಿ ತಂದೆ ಗಾಯತ್ರಿ ಮಂತ್ರ ಉಪದೇಶ ಮಾಡ್ತಾರೆ. ಅದೇ ರೀತಿಯಾಗಿ ಹೆಣ್ಣು ಮಕ್ಕಳಿಗೆ ಕೂಡ. ಆದರೆ ತಂದೆ ಅಥವಾ ಪತಿ ಮಾಡಬಹುದು ಅಂತಂದರೆ ಇನ್ನೊಂದು ಕೂಡ ಶಾಸ್ತ್ರ ಏನು ಹೇಳ್ತದೆ ಅಂದರೆ, ಒಂದು ವೇಳೆ ಅವರು ಸದ್ಧರ್ಮ ನಿರತರಾಗಿ ಸಾಧನೆಯ ದಾರಿಯಲ್ಲಿ ನಿಷ್ಠೆಯಿಂದ ಇದ್ದವರು ಅಂತ ಹೇಳ್ತಾರೆ. ಅಂದರೆ ಅಂಥವ್ರು ಖಂಡಿತ ಉಪದೇಶ ನೀಡಲಿಕ್ಕೆ, ಗುರುಮಂತ್ರ ಉಪದೇಶ ನೀಡಲಿಕ್ಕೆ ಅರ್ಹರಾಗಿರ್ತಾರೆ. ಯಾಕೆ ಅಂತಂದರೆ, ಅವರು ಕೂಡ ಕನಿಷ್ಠ ಪಕ್ಷ ನಮ್ಮ ಗುರುಗಳು ಹೇಳ್ತಾ ಇದ್ದದ್ದು ಏನಂತಂದರೆ, ವಾಯುಸ್ತುತಿ ಹಾಗೂ ರಾಘವೇಂದ್ರ ಸ್ತೋತ್ರ, ಮಧ್ವ ಮತದ ಸಿದ್ಧಾಂತದ ಕೆಲವು ಸ್ತೋತ್ರಗಳನ್ನಾದರೂ ಹೇಳ್ತಾ, ಕಡೆ ಪಕ್ಷ ದೇವರ ಪೂಜೆ, ಈ ರೀತಿ ಏಕಾದಶಿಗಳು, ಉಪವಾಸ ವ್ರತಗಳು, ಅನೇಕ ಒಂದು ನಮ್ಮ ಸದಾಚಾರಗಳ ಸಂಪ್ರದಾಯಗಳು ಏನಿದೆ ಅದನ್ನು ನಡೆಸ್ಕೊಂಡು ಹೋಗುವಂತಹ ಒಬ್ಬ ಜ್ಞಾನಿ ಆದರೆ ತಂದೆ ಅಥವಾ ಗುರು ಖಂಡಿತ ಮಾಡಬಹುದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಮತ್ತು ಅದರ ಜೊತೆಗೆ ಗುರುಗಳಿಂದಲೇ ಆಗಬೇಕನ್ನೋ ನಿಯಮ ಇಲ್ಲ. ಯಾಕಂದರೆ ಗುರುಗಳು ಈಗ ಇತ್ತೀಚೆಗೆ ನಮಗೆ ಸ್ವಲ್ಪ ಆಧುನಿಕ ಕಾಲದಲ್ಲಿ ಅಲ್ಲಲ್ಲಿ ನಮಗೆ ಲಭ್ಯವಾಗ್ತಾ ಇದ್ದಾರೆ. ಮೊದಲಿನ ಕಾಲದಲ್ಲಿ ಗುರುಗಳು ಕೂಡ ಚಾತುರ್ಮಾಸ್ಯಕ್ಕೆ ಕೂಡೋದು ಮತ್ತು ಬೇರೆ ಬೇರೆ ಊರುಗಳಿಗೆ ಹೋಗೋದು ತುಂಬ ಕಷ್ಟಕರದ ಕೆಲಸ ಇತ್ತು. ಆ ದೃಷ್ಟಿಯಿಂದ ನೋಡೋದಾದರೆ ನಮಗೆ ಗುರುಗಳು ಲಭ್ಯ ಆಗೋದು ಬಹಳ ಕಷ್ಟ ಆಗ್ತಿತ್ತು. ಹಾಗಾಗಿ ತಂದೆ ಅಥವಾ ಪತಿ ಖಂಡಿತ ಸ್ತ್ರೀಯರಿಗೆ ಗುರು ಉಪದೇಶವನ್ನು ಮಾಡಬಹುದು. ಮತ್ತು ಇನ್ನು ಏನು ಕೇಳ್ತಾ ಇದ್ದಾರೆ ಇನ್ನೊಂದು ಪ್ರಶ್ನೆ ಅಂತಂದರೆ, ಗುರುಪದೇಶ ಆಗದ ಹೊರತು
ಗುರುಮಂತ್ರ ಮಾಡಬಾರದೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಗುರುಮಂತ್ರಕ್ಕೆ ಸಂಬಂಧಪಟ್ಟ ವಿಷಯ ಆದ್ದರಿಂದ ಹೆಣ್ಮಕ್ಕಳು ಅರ್ಥ ಮಾಡ್ಕೋಬೇಕು. ಇದನ್ನು ಸರಿಯಾಗಿ ಅರ್ಥೈಸ್ಕೊಳ್ರಿ. ಏನು ಅಂದರೆ ಗುರುಪದೇಶ ಆಗದ ಹೊರತು ಗುರುಮಂತ್ರ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನೋಡಿರಿ, ಯಾವುದೇ ಒಂದು ಮಂತ್ರದ ಸಿದ್ಧಿ ನಮಗೆ ಆಗಬೇಕಾಯಿತು ಅಂತಂದರೆ ಗುರುಗಳ ಅನುಗ್ರಹ ನಮಗೆ ಮುಖ್ಯವಾಗಿ ಬೇಕು. ಅದರ ಜೊತೆಗೆ ನಮಗೆ ಅನೇಕ ನಾವು ಇದನ್ನು ಮಾಡುವಾಗ, ಜಪ ಮಾಡುವಾಗ, ಗುರುಮಂತ್ರ ಮಾಡುವಾಗ ಏನು ಅಂದರೆ ಅಲ್ಲಿ ಬೀಜ ಮಂತ್ರಗಳಿದೆ. ಅದನ್ನು ನೀವು ನೋಡಿರಬೇಕು. ಶ್ರೀಂ ಕ್ಲೀಂ ಈ ರೀತಿ ಬರ್ತದೆ, ಕೃಷ್ಣಾಯ ನಮಃ ಅಂತ. ಅದು ಗುರುಮುಖಾಂತರವೇ ಬರಬೇಕು. ಯಾಕಂದರೆ ಇವು ಬೀಜ ಮಂತ್ರ ಅಂತ ಕರೀತಾರೆ. ಇದರಲ್ಲಿ ಶಕ್ತಿ ಇರ್ತದೆ. ಯಾವುದೇ ಒಂದು ಮಂತ್ರದಿಂದ ಮಾವಿನಕಾಯಿ ಉದುರ್ತದೇನೋ ಅಂತ ಕೇಳಿದ್ರೆ ಖಂಡಿತ ಉದುರ್ತದೆ ಮಂತ್ರದಿಂದ ಮಾವಿನಕಾಯಿ. ಆ ಮಂತ್ರವನ್ನು ಹೇಳುವಂತಹ ವ್ಯಕ್ತಿ ಹತ್ತಿರ ಯೋಗ್ಯತೆ ಅಥವಾ ಶಕ್ತಿ ಇರಬೇಕು ಅಂತ ಶಾಸ್ತ್ರ ಇದೆ. ಅದಕ್ಕೆ ಈಗ ಶ್ರೀಂ ಅಂದರೆ ಕ್ರಿಯಾಶಕ್ತಿ, ಕ್ಲೀಂ ಅಂದರೆ ಇಚ್ಛಾಶಕ್ತಿ. ಇವು ಎರಡೂ ಏನಂತಂದ್ರೆ ನಮಗೆ ಜಾಗೃತಿ ಆಗಬೇಕಾದ್ರೆ ಗುರುವಿನಿಂದಲೇ ಆಗಬೇಕು ಅಂತ ಒಂದು ಶಾಸ್ತ್ರಸಿದ್ಧ ಮಾತು. ಮತ್ತು ಅವು ಫಲ ಕೊಡ್ತಾವೆ. ಇರಲಿಲ್ಲ ಅಂದರೆ ಅದು ಫಲ ಬರೋದಿಲ್ಲ. ನಾವು ಏನು ಮಾಡಿದರೂ ಕರ್ಮಗಳಿಗೆ ಫಲ ಉಂಟು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಒಂದು ಮುಖ್ಯವಾಗಿರೋದು. ಯಾವುದೇ ಕರ್ಮ ಮಾಡಬೇಕಾಯ್ತಂದ್ರೆ ಅದರಲ್ಲಿ ಶ್ರದ್ಧಾ, ಭಕ್ತಿ, ನಿಷ್ಠೆ ಇವೆಲ್ಲ ಕಾರಣ ಆಗ್ತಾವೆ. ಅದು ಸುಮ್ಮನೆ ನಾವು ಯಾವುದೋ ಒಂದು ಕಾಟಾಚಾರಕ್ಕೆ ಮಾಡುವಂತಹ ನಿಯಮಗಳು ಇರೋದಿಲ್ಲ. ಮತ್ತು ಸ್ತ್ರೀಯರು ಏನಿದ್ರೂ ಪತಿಯಂತರ್ಗತ ಅಂತ ಚಿಂತನೆ ಇದ್ದೇ ಇರ್ತದೆ. ಅದೇನೋ ಇಲ್ಲ ಅಂತ ಇಲ್ಲ. ಯಾವ ಗುರುವಿನಿಂದ ಮಂತ್ರ ಸ್ವೀಕಾರ ಮಾಡಿದ್ರು ಅಂದರೆ ಗುರುಗಳು ಕೂಡ ಪತಿಯನ್ನು ಮಧ್ಯದಲ್ಲಿ ಇಟ್ಟುಕೊಂಡೇ ಸ್ತ್ರೀಯರಿಗೆ ಮಂತ್ರ ಉಪದೇಶವನ್ನು ಮಾಡ್ತಾರೆ. ಅದು ಶ್ರೀಹರಿಗೆ ಸಮರ್ಪಣೆ ಮಾಡುವಾಗ ಕೂಡ ಪತಿ ಅಂತರ್ಗತ ಅಂತಲೇ ಇರ್ತದೆ. ಹೊರತಾಗಿ ಗುರುಮಂತ್ರ ಆಗದ ಹೊರತು ಜಪ ಮಾಡಲಿಕ್ಕೆ, ಗುರುಪದೇಶ ಆಗದ ಹೊರತು ಗುರುಮಂತ್ರ ಮಾಡಬಾರ್ದು, ಗುರುಗಳಿಂದ ಉಪದೇಶ ಆಗದ ಹೊರತು ಅಂತ ಇಲ್ಲಿ ಅಭಿಪ್ರಾಯ. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಅಂತಂದರೆ, ಜಪ ಮಾಡಲು ಗುರುಪದೇಶವಾಗಬೇಕೇ ಮತ್ತು ದಿನನಿತ್ಯ ಆಗಬೇಕೇ, ಕುಮಾರಿಯರಿಗೆ ಗುರುಮಂತ್ರ ಮಾಡಿಕೊಳ್ಳುವ ಅಧಿಕಾರವಿಲ್ಲವೇ ಅಂತ ಕೇಳ್ತಾ ಇದ್ದಾರೆ. ಪ್ರತಿದಿನ ಜಪ ಮಾಡಲು ಗುರುಪದೇಶ ಆಗಬೇಕೇ ಅಂತ ಕೇಳ್ತಾರೆ. ಇಲ್ಲಿ ಏನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಅಂತಂದರೆ, ಗುರುಮಂತ್ರ ಆಗದ ಹೊರತು ಪ್ರತಿದಿನ ಜಪ, ನಾಮಜಪ ಅಂತ ಮಾಡಬಹುದೇ ಹೊರತು ಬೀಜ ಮಂತ್ರ ಹೇಳಲಿಕ್ಕೆ ಇಲ್ಲ. ಏನು ಅಂತಂದರೆ ಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಹೇಳಬಹುದು. ಶ್ರೀಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳಲಿಕ್ಕೆ ಇಲ್ಲ. ಮತ್ತು ಕೃಷ್ಣಾಯ ನಮಃ, ರಾಮಾಯ ನಮಃ, ಲಕ್ಷ್ಮೀ ನರಸಿಂಹಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೀಗೆ ನಾವು ಹೇಳಿಕೊಳ್ಳಬೇಕು. ಮತ್ತು ಗುರುಮಂತ್ರಕ್ಕೆ ಬೇಕಾಗುವ ಯೋಗ್ಯತೆ, ಶಕ್ತಿ ಎಲ್ಲ ಗುರುದ್ವಾರ ಬರೋದರಿಂದ ನಾವು ಅದನ್ನು ಅನುಸಂಧಾನಪೂರ್ವಕವಾಗಿ ಇರಬೇಕನ್ನೋದಕ್ಕೇ ಪ್ರತಿದಿನ ಮಾಡುವ ಜಪಕ್ಕೇನು ಗುರುಪದೇಶ ಆಗಬೇಕಂತ ಏನೂ ಇಲ್ಲ. ಒಂದು ವೇಳೆ ಈಗ ನಾವು ಶಿಷ್ಯನಲ್ಲಿ ಮಾಡುವ ಕರ್ಮದಲ್ಲಿ ಲೋಪ ಆದರೆ, ಅಂದರೆ ಕರ್ಮ ಲೋಪದೋಪ ಸ್ವರವರ್ಣ ಪ್ರಾಯಶ್ಚಿತ್ತಾರ್ಥಂ ಅಂತಲೇ ನಾವು ಅದರ ನಿವಾರಣೆಗಾಗಿ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಪ್ರಾರ್ಥನೆ ಮಾಡ್ತೀವಿ. ಮತ್ತು ಇದನ್ನು ನಾವು 10 ಬಾರಿ ಹೇಳ್ಕೊಳ್ತೀವಿ. ಯಾಕೆ ಅಂತಂದರೆ ನಾವು ಮಾಡುವ ಕರ್ಮದಲ್ಲಿ ಲೋಪ ಉಂಟು, ನಾವು ಹೇಳುವ ಮಂತ್ರದಲ್ಲಿ ಸ್ವರ ಉಚ್ಚಾರಗಳು ನಮಗೆ ಸರಿಯಾಗಿ ಬರದೇ ಹೋಗ್ಬೋದು. ಒಮ್ಮೊಮ್ಮೆ ಆಗ್ತದೆ ಕರ್ಮದಲ್ಲಿ ಲೋಪ. ಅದನ್ನೆಲ್ಲ ಗುರುಗಳು ತಾವು ಏನು ಮಾಡ್ತಾರೆ, ಅದನ್ನು ಶಿಷ್ಯವಾತ್ಸಲ್ಯದಿಂದ ಅದನ್ನು ನಿವಾರಣೆ ಮಾಡಿ, ನಾವು ಗುರುಗಳಿಗೆ ಅರ್ಪಣೆ ಮಾಡಿದರೆ ಶಿಷ್ಯವಾತ್ಸಲ್ಯದಿಂದ ಅದನ್ನು ನಿವಾರಣೆ ಮಾಡಿ ಅವರಿಗೆ ಪುಣ್ಯಕ್ಕೆ ದಾರಿ ಮಾಡಿ ಕೊಡ್ತಾರೆ. ಈ ತಾಕತ್ತು ಗುರುಗಳಿಗೆ ಇರ್ತದೆ, ಅದರ ಹೊರತು ಬೇರೆ ಯಾರಿಗೂ ಇರಲಿಲ್ಲ. ಮತ್ತು ಪ್ರತಿದಿನ ಜಪ ಮಾಡಲಿಕ್ಕೆ ಗುರುಮಂತ್ರ ಆಗದಿದ್ದರೂ ನಾಮಜಪ ಮಾಡಬಹುದು. ಮತ್ತು ಈ ರೀತಿ ಅಂಗನ್ಯಾಸ, ಕರನ್ಯಾಸ, ಪಾಪಪುರುಷನ ವಿಸರ್ಜನೆ ಯಾವ ತಂತ್ರಗಳು ಮಾಡಬಾರ್ದು. ಮತ್ತು ಸಂಕಲ್ಪ ಮಾಡಿ ಗೋಪಿಚಂದನ ಧಾರಣ ಮಾಡಿ ಕುಂಕುಮ ಹಚ್ಚಿಕೊಂಡು ಜಪ ಮಾಡಿ ಕೃಷ್ಣಾರ್ಪಣೆ ಹೇಳಬೇಕು. ಇನ್ನು ಕುಮಾರಿಯರು ಗುರುಮಂತ್ರಕ್ಕೆ ಅಧಿಕಾರಿಗಳು ಅಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಏನು ಅಂತಂದರೆ ಹಿಂದಕ್ಕೆಲ್ಲ ಅಷ್ಟಾವರ್ಷ ಕನ್ಯಾ ಲಗ್ನೇ ಭವೇತ್, ಅಂದರೆ 8 ವರ್ಷಕ್ಕೆ ಮದುವೆ ಮಾಡ್ತಾಯಿದ್ರು. ಆ 8 ವರ್ಷಕ್ಕೆ ಲಗ್ನ ಮಾಡಿದರೆ ಏನು ಅಂದರೆ ಹೆಣ್ಣು ಮಕ್ಕಳಿಗೆ ಲಗ್ನ ಅನ್ನೋದು ಗಂಡು ಹುಡುಗರಿಗೆ ಯಾವ ರೀತಿ ಉಪನಯನ ಆಗ್ತದೋ, ಅಂದರೆ ದ್ವಿಜ ಜನ್ಮ, ಇನ್ನೊಂದು ಜನ್ಮ ಅಂತ ನಾವೇನು ಕರಿತೀವಿ, ಅವನ ಸಾಧನೆಗೆ ತಯಾರಿ ಆಗ್ತಾನೋ
ಆ ರೀತಿ ಹೆಣ್ಣು ಮಕ್ಕಳಿಗೆ ಕೂಡ ವಿವಾಹ ಸಂಸ್ಕಾರ ಅನ್ನೋದು ಉಪನಯನ ಇದ್ದಂತೆ. ಉಪನಯನ ಅಂದ್ರೆ ಅರ್ಥ ಏನು ಅಂತಂದರೆ ಊರ್ಧ್ವ ಮೇಲಿನ ಲೋಕದ ವಿಷಯಗಳು ತಿಳ್ಕೊಳ್ಳಿಕ್ಕೆ ಚಾಲನೆ ಕೊಟ್ಟಂಗ ಅಂತ ಹೇಳ್ತಾರೆ. ಅಲ್ಲಿವರೆಗೆ ಬಾಲ್ಯ. ಅದಾದ ಮೇಲೆ ಇತ್ತೀಚೆಗೆ ನಾವು ನೋಡ್ತೀವಿ 28 ವರ್ಷ ಆದರೂ ಲಗ್ನ ಇಲ್ಲ, ಇವ್ರ ಗತಿ ಹೆಂಗೆ? ಹಿಂಗಾದ್ರೆ ಮುಂದೆ ಲಗ್ನ ಆದ ಸ್ವಲ್ಪ ಏನು ಆಗ್ತದೆ ಮುಂದೆ? ಎರಡೂ ಮನೆಗಳನ್ನು ಬೆಳಗುವಂಥವಳು ಮತ್ತು ಮಕ್ಕಳಿಗೆ ಇವಳು ಏನು ಸಂಸ್ಕಾರ ಕಲಿಸ್ಬೇಕು, ಇದೆಲ್ಲ ಚಿಂತೆ ಮಾಡುವ ವಿಷಯ ಆಗ್ತದೆ. ಈಗ ಆದರೆ ಹೇಳ್ತಾರೆ, ಲಗ್ನ ಆಗಿ ಸ್ವಲ್ಪೇ ವರ್ಷ ಆದರೂ ಕೂಡ ಶ್ರದ್ಧಾಭಕ್ತಿಯಿಂದ ಸದಾಚಾರ ಸಂಪ್ರದಾಯ ಸಂಸ್ಕಾರ ಮೈಗೂಡಿಸಿಕೊಂಡು ಪತಿಭಕ್ತಿ ಪಾರಾಯಣೆಯಾಗಿ, ಅಂದರೆ ಗಂಡ ಮಾಡುವ ಪ್ರತಿಯೊಂದು ಕೆಲಸಗಳಲ್ಲಿ ಸಹಕಾರಿಯಾಗಿದ್ಲು ಅಂತಂದರೆ ಆಕೆ ಜನ್ಮ ಖಂಡಿತ ಉದ್ಧಾರ ಆಗ್ತದೆ ಅಂತ ಹೇಳ್ತಾರೆ. ಮತ್ತು ಕನ್ಯಾ ಹುಟ್ಟಿದರೆ ಅದಕ್ಕೆ ಹಾಗಂತ ಕನ್ಯೆಯನ್ನು ನಾವು ತಿರಸ್ಕಾರ ಮಾಡೋ ಹಾಗಿಲ್ಲ. ಕನ್ಯಾ ಹುಟ್ಟಿದರೆ ಎರಡೂ ಮನೆಗಳು ಬೆಳಗಿಸುವಂಥವಳು ಅಂತ ನಮ್ಮ ಆಚಾರ್ಯ ಮಧ್ವರು ಅದನ್ನು ಕೂಡ ಹೇಳ್ತಾ ಇದ್ದಾರೆ. ಅವಳು ಎರಡೂ ಮನೆಗಳನ್ನು ಬೆಳಗುವಂತಹವಳು ಅಂತ. ಅಕ್ಕಿ ಕೈಯಾಗೆ ಎರಡೂ ಕಡೆ ಸಂಸ್ಕಾರ ಉಳಿಸೋದು ಅಕ್ಕಿ ಕೈಯಾಗೆ ಇರ್ತದೆ. ಹೀಗಾಗಿ ಗುರುಮಂತ್ರ ತಂತ್ರ ಇಲ್ಲ ಅಂದರೂ ನಾಮಜಪ ಮತ್ತು ಅನೇಕ ಶ್ಲೋಕಗಳು, ಪಾರಾಯಣ, ಭಾಗವತ, ಭಾರತ, ರಾಮಾಯಣ ಅಧ್ಯಯನ, ಹಿಂಗೆ ಜ್ಞಾನಕ್ಕೆ ಬೇಕಾದ ಪ್ರತಿಯೊಂದು ದಾರಿಯಲ್ಲಿ ನಡೆದು ಅದಕ್ಕೆ ನಾವೇನು ಮಾಡುವಂತಹ ಈ ಸಂಸ್ಕಾರಗಳು ಅಥವಾ ತಂತ್ರಗಳು ಏನೂ ಬೇಕಾಗೋದಿಲ್ಲ ಅಂತ ಅಭಿಪ್ರಾಯವನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮತ್ತು ಅದರ ಜೊತೆಗೇನೆಂದರೆ ಗೋಪಿಚಂದನ ಸಂಕಲ್ಪ ಮಾಡಿಕೊಂಡು ಧಾರಣ ಮಾಡಬಹುದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಗೋಪಿಚಂದನ ಧಾರಣ ಮಾಡೋದರಿಂದ ಕುಂಕುಮ ಹಚ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಚಂದನವನ್ನು ಕನ್ಯೆಯರು ಹಚ್ಕೋಬಹುದು. ಅದಕ್ಕೆ ಮತ್ತು ಮುಂದೆ ಬೇರೆ ವಿಷಯನೂ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಒಟ್ಟಾರೆ ನಾವು ಇದನ್ನು ಕುಮಾರಿಯರ ಬಗ್ಗೆ ಕೂಡ ನಾವು ಇದರಲ್ಲಿ ಚಿಂತನೆ ಮಾಡಬೇಕಾದ ವಿಷಯವೇ ಇದೆ. ಈ ರೀತಿಯಾಗಿ ಯಾವುದೇ ಒಂದು ಸಾಧನೆ ಏನೇ ಮಾಡಿ, ಯಾವುದೇ ಒಂದು ಕರ್ಮ ಮಾಡಿ, ಜ್ಞಾನ ಮಾಡಿ, ಪ್ರತಿಯೊಂದು ಒಂದು ಯಜ್ಞ ಅಂತ ಕರೆಸ್ಕೊಳ್ತದೆ. ಆ ದೃಷ್ಟಿಯಿಂದ ಅನುಸಂಧಾನಪೂರ್ವಕವಾಗಿ ಎಷ್ಟು ಮಹಿಳೆ ಅಥವಾ ಸ್ತ್ರೀ ಅಥವಾ ಕುಮಾರಿ ಯಾರೇ ಆಗಲಿ ಶ್ರದ್ಧಾಭಕ್ತಿಗಳಿಂದ ಭಗವಂತನಲ್ಲಿ ವಿಶ್ವಾಸ ಇಟ್ಟು ಮಾಡ್ತಾರೋ ಆ ಕರ್ಮಗಳು ಫಲ ಕೊಟ್ಟೇ ಕೊಡ್ತವೆ. ಮತ್ತಿನ್ನು ತಂತ್ರಗಾರಿಕೆಯೇ ಬೇಕು ಅಂತ ಇಲ್ಲ. ಇತ್ತೀಚೆಗೆ ನಾವು ಅದಕ್ಕೆಲ್ಲ ಬಹಳ ಒಂದು ಏನು ಮಾಡಬೇಕು ಏನಿಲ್ಲ ಅನ್ನೋ ಗೊಂದಲದಲ್ಲೇ ಇದ್ದೀವಿ. ಈ ಗೊಂದಲ ನಿವಾರಣೆಗಾಗಿ ಈ ರೀತಿ ನಾವು ವಿಚಾರಗಳನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ತಾ, ಈ ಸಂದೇಹ ಸಮಾಧಾನದ ನಮ್ಮ ಒಂದು ಉತ್ತರಗಳಾಗಲಿ ಅಥವಾ ನಮ್ಮ ಪ್ರಶ್ನೆಗಳಾಗಲಿ ನಿಮ್ಮ ಮನಸ್ಸಿಗೆ ಸರಿ ಅನಿಸಿತ್ತು ಅಂತಂದರೆ ದಯವಿಟ್ಟು ನಮಗೆ ಕಮೆಂಟ್ಗಳು ಮಾಡಿ, ಹಾಗೂ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ನಮಗೆ ಕಳಿಸಿ. ನಮ್ಮ ಯೋಗ್ಯತಾನುಸಾರ ನಾವು ಅದಕ್ಕೆ ಉತ್ತರವನ್ನು ಹುಡುಕಿ ನಿಮಗೆ ಸಂಶಯ ನಿವಾರಣೆ ಮಾಡುವ, ಸಂದೇಹವನ್ನು ಕಳೆಯುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ, ತಮ್ಮ ಸೇವೆ ಮಾಡ್ತೀವಿ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.